ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕ TET ಪೇಪರ್ 2ಗೆ ಸಂಬಂಧಪಟ್ಟಂತೆ ಬಯಾಲಜಿನಲ್ಲಿ ಬರುವಂತಹ ಬೇರೆ ಬೇರೆ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲಿವಿಂಗ್ ವರ್ಲ್ಡ್ ಈ ಟಾಪಿಕ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುವ. ಓಕೆ, ಸೊ ಲಿವಿಂಗ್ ವರ್ಲ್ಡ್. ವಾಟ್ ಈಸ್ ಲಿವಿಂಗ್ ವರ್ಲ್ಡ್? ದ ಲಿವಿಂಗ್ ವರ್ಲ್ಡ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆ್ಯಸ್ ದ ವರ್ಲ್ಡ್ ಅರೌಂಡ್ ಅಸ್. It comprises all living creatures, plants and microorganisms that we cannot see. ಸೊ ನಿಮಗೆ ಗೊತ್ತುಂಟು ಲಿವಿಂಗ್ ವರ್ಲ್ಡ್ ಅಂತ ಹೇಳಿದ್ರೇನು, ನಮ್ಮ ಸುತ್ತಮುತ್ತಲು ಕಾಣುವಂತಹ ಲಿವಿಂಗ್ ಕ್ರಿಯೇಚರ್ಸ್, ಪ್ಲ್ಯಾಂಟ್ಸ್ ಸಸ್ಯಗಳು, ಪ್ರಾಣಿಗಳು ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ ದಟ್ ವಿ ಕ್ಯಾನಾಟ್ ಸಿ, ನಮ್ಮ ಕಣ್ಣಿಗೆ ಕಾಣದಂತಹ ಎಷ್ಟೋ ಸೂಕ್ಷ್ಮ ಜೀವಿಗಳು ಕೂಡ ಇದೆ. ಅವುಗಳೆಲ್ಲವನ್ನು ಒಟ್ಟಾಗಿ ಸೇರಿಸಿ ನಾವು ಏನು ಹೇಳ್ತೇವೆ, ಲಿವಿಂಗ್ ವರ್ಲ್ಡ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ನೋಡಿ, ನಮ್ಮ ಸಿಲೆಬಸ್ಸಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಇಲ್ಲಿ ನಾನು ಹೇಳ್ತಾ ಹೋಗ್ತಾ ಇದ್ದೇನೆ. ಸೊ ಫಸ್ಟ್ ಪಾಯಿಂಟ್, microorganisms or microbes are microscopic organisms that exist as unicellular, multicellular or cell clusters. ಸೊ ಮೈಕ್ರೋ ಅಂತ ಹೇಳಿದರೆ ಗೊತ್ತಾಗ್ತದೆ ನಿಮಗೆ, ಬರೀ ಕಣ್ಣಿಗೆ ಕಾಣದಂತಹ ಆರ್ಗ್ಯಾನಿಸಮ್ಸ್ ಆರ್ ವಿಚ್ ಕ್ಯಾನಾಟ್ ಸೀನ್ ವಿತ್ ಯುವರ್ ನೇಕೆಡ್ ಐ. ಓಕೆ, ಸೊ ಅದೇನಾಗಿರ್ಬೋದು, ಯುನಿಸೆಲ್ಯುಲರ್ ಆಗಿರ್ಬೋದು, ಮಲ್ಟಿಸೆಲ್ಯುಲರ್ ಆಗಿರ್ಬೋದು, ಆರ್ ಸೆಲ್ ಕ್ಲಸ್ಟರನ್ನು ಕೂಡ ಹೊಂದಿರ್ಬೋದು. ನೆಕ್ಸ್ಟ್, microorganisms are widespread in nature and are beneficial to life, but some can cause serious harm. ಮೈಕ್ರೋ ಆರ್ಗ್ಯಾನಿಸಮ್ನಿಂದ ನಮಗೆ ತುಂಬ ಯೂಸಸ್ ಕೂಡ ಇದೆ ಆ್ಯಂಡ್ ಅದರಿಂದ ನಮಗೆ ತೊಂದರೆಗಳು ಕೂಡ ಇರ್ತದೆ. ಸೊ ಅದರಲ್ಲಿ ನೋಡಿ, ದೆ ಕ್ಯಾನ್ ಬಿ ಡಿವೈಡೆಡ್ ಇಂಟು 6 ಮೇಜರ್ ಟೈಪ್ಸ್. ಸೊ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲಿ 6 ಮೇಜರ್ ಟೈಪ್ಸ್ ಇದೆ. ಯಾವುದೆಲ್ಲ ನೋಡಿ, ಫಸ್ಟ್ ಒನ್ ಬ್ಯಾಕ್ಟೀರಿಯಾ, ನೆಕ್ಸ್ಟ್ ಆರ್ಕಿಯಾ, ಥರ್ಡ್ ಒನ್ ಫಂಗೈ, ಫೋರ್ತ್ ಒನ್ ಪ್ರೋಟೋಸೋವಾ, ಫಿಫ್ತ್ ಒನ್ ಆಲ್ಗೆ, ಸಿಕ್ಸ್ತ್ ಒನ್ ವೈರಸ್. ಸೊ ಇದು ಜಸ್ಟ್ ನಾನು ಯಾವುದೆಲ್ಲ ಟೈಪ್ಸ್ ಅಂತ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇದರ ಬಗ್ಗೆ ಜಾಸ್ತಿ ನಿಮಗೆ ಡೀಟೇಲ್ಸ್ ಬೇಕಿದೆ ಅಂತ ಹೇಳಿದರೆ ಹೇಳ್ಬೋದು ನೀವು. ಓಕೆ, ನೆಕ್ಸ್ಟ್ ನೋಡಿ, ಯೂಸ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಇಲ್ಲಿ ಈಗಾಗಲೇ ಹೇಳಿದೆ ನಾನು, ಮೈಕ್ರೋ ಆರ್ಗ್ಯಾನಿಸಮ್ನಿಂದ ಯೂಸಸ್ ಕೂಡ ಇದೆ, ಹಾರ್ಮ್ ಕೂಡ ಇದೆ. ಸೊ ಒಂದೊಂದಾಗಿ ನೋಡ್ತಾ ಹೋಗುವ. ಯೂಸಸ್ ಏನಂತ ಹೇಳಿ ಫಸ್ಟ್ಗೆ ನೋಡುವ. ಫಸ್ಟ್ ಪಾಯಿಂಟ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ಬೇಕಿಂಗ್ ಇಂಡಸ್ಟ್ರಿ. ನೋಡಿ, ಅದರಲ್ಲಿ ಬೇಕಿಂಗ್ ಇಂಡಸ್ಟ್ರಿಯಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಯೂಸ್ ಆಗ್ತದೆ. ಈಸ್ಟ್ ಈಸ್ ಎ ಮೈಕ್ರೋ ಆರ್ಗ್ಯಾನಿಸಮ್ ವಿಚ್ ಮಲ್ಟಿಪ್ಲೈಸ್ ರ್ಯಾಪಿಡ್ಲಿ ಇನ್ ಡಫ್ ಆ್ಯಂಡ್ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್. ದಿಸ್ ಡಫ್ ವೆನ್ ಬೇಕ್ಡ್ yields porous and spongy cakes. These are used in baking industry to provide puffiness to bread, cake and other bakery products. ಸೊ ಬೇಕರಿ ಪ್ರಾಡಕ್ಟ್ಸಲ್ಲಿ ಯಾವುದು ಬ್ರೆಡ್, ಕೇಕ್ ಇಂಥವುಗಳನ್ನು ತಯಾರಿಸುವಾಗ ಈಸ್ಟನ್ನು ಉಪಯೋಗಿಸ್ತಾರೆ. ಸೊ ಇದು ನಿಮಗೆ ಗೊತ್ತಿರ್ತದೆ, ಜನರಲ್ ಆಗಿ ನೀವು ಕೇಳಿರ್ತೀರ. ನೆಕ್ಸ್ಟ್ ಒನ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೈಕ್ ಲ್ಯಾಕ್ಟೋಬ್ಯಾಸಿಲೈ ಆರ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಕರ್ಡ್. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಕರ್ಡ್ ಪ್ರಿಪರೇಷನ್ಗೆ ಯೂಸ್ ಮಾಡುವಂಥ ಮೈಕ್ರೋ ಆರ್ಗ್ಯಾನಿಸಮ್ ಯಾವುದು? ಲ್ಯಾಕ್ಟೋಬ್ಯಾಸಿಲೈ. ನೆಕ್ಸ್ಟ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಯೂಸ್ಡ್ ಟು ಪ್ರಿಪೇರ್ ಪಿಕಲ್ಸ್, ಚೀಸ್ ಆ್ಯಂಡ್ ಅದರ್ ಪ್ರಾಡಕ್ಟ್ಸ್. ನೆಕ್ಸ್ಟ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಆಲ್ಸೋ ಯೂಸ್ಡ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಫ್ ವೈನ್. ಸೊ ವೈನಲ್ಲಿ, ಆಲ್ಕೋಹಾಲ್ ಪ್ರಿಪ್ರೇಷನಲ್ಲಿ ಕೂಡ ಯಾವುದು ಮೈಕ್ರೋ ಆರ್ಗ್ಯಾನಿಸಮ್ ಯೂಸ್ಫುಲ್ ಆಗಿರ್ತದೆ. ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಈಗ ನಾವು ಅದರ ಯೂಸಸ್ಗಳನ್ನು ನೋಡಿದ್ದೇವೆ. ಅದೇ ರೀತಿ ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ನಿಂದ ನಮಗೆ ಪ್ರಾಬ್ಲಮ್ ಕೂಡ ಇದೆ. ಏನು ಅಂತ ನೋಡಿ. ಫಸ್ಟ್ ಒನ್, ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕ್ಯಾನ್ ಸ್ಪಾಯ್ಲ್ ಅವರ್ ಫುಡ್, ಲೆದರ್, ಕ್ಲೋತಿಂಗ್ ಎಟ್ಸೆಟ್ರಾ. ನೆಕ್ಸ್ಟ್, ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಸಿಂಗ್ diseases are called as pathogens. Pathogens select carriers to reach their particular host. Flies, mosquitoes, worms and sometimes even animals act as carriers for pathogens. ಸೊ ಇಲ್ಲಿ ನೋಡಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನು ಮಾಡ್ತದೆ, ಡಿಸೀಸನ್ನು ಉಂಟು ಮಾಡ್ತದೆ. ಸೊ ಇಂಥ ಮೈಕ್ರೋ ಆರ್ಗ್ಯಾನಿಸಮನ್ನು ಏನು ಕರಿತೇವೆ, ಪ್ಯಾಥೋಜನ್ಸ್ ಅಂತ ಹೇಳಿ ಕರೀತಾರೆ. ನೋಡಿ, ಪ್ಯಾಥೋಜನ್ಸ್. ನೆಕ್ಸ್ಟ್, ಪ್ಯಾಥೋಜನ್ಸ್ ಏನು ಮಾಡ್ತದೆ, ಆ ಡಿಸೀಸನ್ನು ಸ್ಪ್ರೆಡ್ ಮಾಡಲಿಕ್ಕೆ ಏನು ಡಿಫ್ರೆಂಟ್ ಕ್ಯಾರಿಯರ್ಸನ್ನು ಯೂಸ್ ಮಾಡ್ತಾರೆ. ಸೊ ಅದೇನಾಗಿರ್ಬೋದು, ಮಾಸ್ಕಿಟೋ ಆಗಿರ್ಬೋದು, ವರ್ಮ್ಸ್ ಆಗಿರ್ಬೋದು, ಫ್ಲೈಸ್ ಅಥವಾ ಕೆಲವು ಎನಿಮಲ್ ಕೂಡ ಕ್ಯಾರಿಯರ್ ಆಗಿ ಇರ್ತದೆ. ನೆಕ್ಸ್ಟ್ ನೋಡಿ, ಪ್ಯಾಥೋಜನ್ಸ್ ಕ್ಯಾನ್ ಮೋಸ್ಟ್ಲಿ ಕಾಸ್ ಕಮ್ಯುನಿಕೇಬಲ್ ಡಿಸೀಸಸ್. ಸೊ ಅದು ಯಾವುದಾಗಿರ್ಬೋದು, ಯಾವುದು ನೀವು ಹೇಳ್ತೀರಲ್ವ, ಡೆಂಗ್ಯೂ, ಕಾಲರಾ, ನೆಕ್ಸ್ಟ್ ಮಲೇರಿಯಾ ಎಟ್ಸೆಟ್ರಾ. ನೆಕ್ಸ್ಟ್, female mosquitoes carry pathogens for diseases like malaria and dengue and spread infection from one person to another by biting. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು, ಯಾವುದು ಮಾಸ್ಕಿಟೋಸ್ ಕ್ಯಾರಿಯರ್ಸ್ ಆಗಿರ್ತದೆ, ಯಾವುದು ಪ್ಯಾಥೋಜನ್ಸ್ ಫಾರ್ ಡಿಸೀಸ್ ಲೈಕ್ ಮಲೇರಿಯಾ, ಡೆಂಗ್ಯೂ ಮುಂತಾದ ರೋಗಗಳನ್ನು ಸ್ಪ್ರೆಡ್ ಮಾಡೋದ್ರಲ್ಲಿ ಪ್ಯಾಥೋಜನ್ಸ್ ಇರ್ತದೆ. ಆ ಪ್ಯಾಥೋಜನ್ಸ್ಗಳು
ಈ ಮಾಸ್ಕಿಟೋಸ್ಗಳನ್ನು ಕ್ಯಾರಿಯರ್ ಆಗಿ ಯೂಸ್ ಮಾಡಿರ್ತದೆ. ನೆಕ್ಸ್ಟ್ ಈ ಟಾಪಿಕಲ್ಲಿ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು ಪ್ಲ್ಯಾಂಟ್ ಕಿಂಗ್ಡಮ್ ಮತ್ತು ಎನಿಮಲ್ ಕಿಂಗ್ಡಮ್. ಸೊ ಪ್ಲ್ಯಾಂಟ್ ಕಿಂಗ್ಡಮ್ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಎನಿಮಲ್ ಕಿಂಗ್ಡಮ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಮೇಯ್ನಾಗಿ ಲಿವಿಂಗ್ ಆರ್ಗ್ಯಾನಿಸಮ್ ಹೇಳಿದರೆ ನಮಗೆ ಗೊತ್ತಿರೋದು ಒಂದು ಪ್ಲ್ಯಾಂಟ್ಸ್ ಮತ್ತು ಎನಿಮಲ್ಸ್ ಅಲ್ವಾ. ಸೊ ಇದರಲ್ಲಿ ಪ್ಲ್ಯಾಂಟ್ ಕಿಂಗ್ಡಮ್ ಬಗ್ಗೆ ನೋಡುವ. ಪ್ಲ್ಯಾಂಟ್ ಕಿಂಗ್ಡಮನ್ನು ಪ್ಲ್ಯಾಂಟೇ ಅಂತ ಹೇಳಿ ಕೂಡ ಕರೀತಾರೆ. ಓಕೆ, ಪ್ಲ್ಯಾಂಟೇ. ಸೊ ಕಿಂಗ್ಡಮ್ ಪ್ಲ್ಯಾಂಟೇ ಇನ್ಕ್ಲೂಡ್ಸ್ ಆಲ್ ದ ಪ್ಲ್ಯಾಂಟ್ಸ್. ದೇ ಆರ್ ಯುಕ್ಯಾರಿಯೋಟಿಕ್, ಮಲ್ಟಿಸೆಲ್ಯುಲರ್ ಆ್ಯಂಡ್ ಆಟೋಟ್ರೋಪಿಕ್ ಆರ್ಗ್ಯಾನಿಸಮ್. ಸೊ ಏನಿಲ್ಲಿ ಎಲ್ಲ ಪ್ಲ್ಯಾಂಟ್ಸ್, ಎಲ್ಲ ಸಸ್ಯಗಳನ್ನು ಒಟ್ಟಾಗಿ ನಾವೊಂದು ಪ್ಲ್ಯಾಂಟ್ ಕಿಂಗ್ಡಮ್ ಅಂತ ಹೇಳಿ ಕರಿತೇವೆ. ದೇ ಆರ್ ಯುಕ್ಯಾರಿಯೋಟಿಕ್ ಹೇಳಿದರೆ ಒಂದು ಸೆಲ್ ಒಂದು ಆರ್ಗ್ಯಾನಿಸಮಲ್ಲಿ ಒಂದು ಡಿಫೈನ್ಡ್ ನ್ಯೂಕ್ಲಿಯಸ್ ಸ್ಟ್ರಕ್ಚರ್ ಇದ್ದರೆ ಅದನ್ನು ಯುಕ್ಯಾರಿಯೋಟಿಕ್ ಅಂತ ಹೇಳ್ತೇವೆ. ಪ್ರೊಕ್ಯಾರಿಯೋಟಿಕ್ ಹೇಳಿದರೆ ನ್ಯೂಕ್ಲಿಯಸ್ ಇಲ್ಲ ಅಂತ ಹೇಳಿದರೆ ಅದನ್ನು ಪ್ರೊಕ್ಯಾರಿಯೋಟಿಕ್ ಹೇಳಿ ಕರೀತಾರೆ. ಸೊ ಎಲ್ಲ ಪ್ಲ್ಯಾಂಟ್ ಕಿಂಗ್ಡಮ್ ಏನಾಗಿರ್ತದೆ, ಯುಕ್ಯಾರಿಯೋಟಿಕ್ ಆಗಿರ್ತದೆ. ನೆಕ್ಸ್ಟ್ ಮಲ್ಟಿಸೆಲ್ಯುಲಾರ್ ಅಂದರೆ ಸಿಂಗಲ್ ಸೆಲ್ ಇರುವಂಥದ್ದಲ್ಲ, ಮಲ್ಟಿಸೆಲ್ಯುಲಾರ್ ಆ್ಯಂಡ್ ಆಟೋಟ್ರೋಪಿಕ್ ಆರ್ಗ್ಯಾನಿಸಮ್. ಸೊ ನಿಮಗೆ ಗೊತ್ತಿದೆ ಪ್ಲ್ಯಾಂಟ್ ಎಲ್ಲ ಸಸ್ಯಗಳೇನಾಗಿರ್ತದೆ ತನ್ನ ಆಹಾರವನ್ನು ತಾವೇ ತಯಾರಿಸ್ತದೆ. ಅವುಗಳಲ್ಲಿ ಪ್ಲಾಸ್ಟನ್ನು ಹೊಂದಿರ್ತದೆ ಮತ್ತು ಏನಾಗಿರ್ತದೆ ಅದು ಆಟೋಟ್ರೋಪಿಕ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಪ್ಲ್ಯಾಂಟ್ ಕಿಂಗ್ಡಮ್. ಸೊ ಅದರಲ್ಲಿ ಮೇಯ್ನಾಗಿ ನೀವು 5 ಕ್ಲಾಸಿಫಿಕೇಷನನ್ನು ನೋಡ್ಬೋದು ಪ್ಲ್ಯಾಂಟ್ ಕಿಂಗ್ಡಮ್ನದು. ಸೊ ಫಸ್ಟ್ ಒನ್ ಈಸ್ ಥ್ಯಾಲೋಫೈಟಾ, ಸೆಕೆಂಡ್ ಒನ್ ಬ್ರಯೋಫೈಟಾ, ಥರ್ಡ್ ಒನ್ ಟೆರಿಡೋಫೈಟಾ, ಫೋರ್ತ್ ಒನ್ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಫಿಫ್ತ್ ಒನ್ ಈಸ್ ಆ್ಯಂಜಿಯೋಸ್ಪರ್ಮ್ಸ್. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ನಿಮಗೆ ಪ್ಲ್ಯಾಂಟ್ ಕಿಂಗ್ಡಮ್ನ ಕ್ಲಾಸಿಫಿಕೇಷನ್. ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗುವ. ಫಸ್ಟ್ ಒನ್ ನೋಡಿ, ಥ್ಯಾಲೋಫೈಟಾ. ಇದನ್ನು ಕನ್ನಡದಲ್ಲಿ ಪಾಚಿಗಳು ಹೇಳಿ ಕರೀತಾರೆ. ಪಾಚಿಗಳು ಅಥವಾ ಪಾಚಿ ಸಸ್ಯಗಳು, ಆಲ್ಗೆ ಅಂತ ಹೇಳ್ತೇವಲ್ವಾ. ಸೊ ಪ್ರೈಮಿಟಿವ್ ಪ್ಲ್ಯಾಂಟ್ಸ್ ವೇರ್ ದ ಬಾಡಿ ಈಸ್ ನಾಟ್ ಡಿಫ್ರೆನ್ಷಿಯೇಟೆಡ್ ಇಂಟು ಸ್ಟೆಮ್ಸ್, ರೂಟ್ಸ್ ಆ್ಯಂಡ್ ಲೀವ್ಸ್. ಸೊ ಇಲ್ಲಿ ಥ್ಯಾಲೋಫೈಟಾ ಅಂತ ಹೇಳಿದರೆ ಹೇಗೆ, ಇಲ್ಲಿ ನೀವು ಈ ಡಯಾಗ್ರಾಮನ್ನು ನೋಡಿ. ಇದೊಂದು ಜಸ್ಟ್ ಎಕ್ಸಾಂಪಲ್. ಏನಾಗಿರ್ತದೆ, ಪ್ರೈಮಿಟಿವ್ ಪ್ಲ್ಯಾಂಟ್ಸ್ ವೇರ್ ದ ಬಾಡಿ ಈಸ್ ನಾಟ್ ಡಿಫ್ರೆನ್ಷಿಯೇಟೆಡ್ ಇಂಟು ಸ್ಟೆಮ್ಸ್, ರೂಟ್ಸ್ ಆ್ಯಂಡ್ ಲೀವ್ಸ್. ಈ ಸಸ್ಯಗಳಲ್ಲಿ ಹೇಗಿರ್ತದೆ ಹೇಳಿದರೆ ನಿಮಗೆ ಅದರ ಕಾಂಡ, ಬೇರು ಮತ್ತು ಎಲೆಗಳು ಅಂತ ಹೇಳಿ ಪ್ರತ್ಯೇಕಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಬಾಡಿಯನ್ನು ಒಂದು ಥ್ಯಾಲಸ್ ಅಂತ ಹೇಳಿ ಕರೀತಾರೆ. ಆದ ಕಾರಣ ಅದಕ್ಕೆ ಹೆಸರು ಥ್ಯಾಲೋಫೈಟಾ ಅಂತ ಹೇಳಿ ಬಂದಿದೆ. ಓಕೆ, ಸೊ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ವಾಲ್ವಾಕ್ಸ್, ಸ್ಪೈರೋಗೈರಾ, ಯುಲೋಥ್ರಿಕ್ಸ್ ಎಟ್ಸೆಟ್ರಾ ಆರ್ ದ ಎಕ್ಸಾಂಪಲ್ ಫಾರ್ ಥ್ಯಾಲೋಫೈಟಾ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, ಬ್ರಯೋಫೈಟಾ. ಇದನ್ನು ಕನ್ನಡದಲ್ಲಿ ಹಾವಸಿ ಸಸ್ಯಗಳು ಅಂತ ಹೇಳಿ ಕರಿತೇವೆ. ದ ಪ್ಲ್ಯಾಂಟ್ ಬಾಡಿ ಹ್ಯಾಸ್ ರೂಟ್ ಲೈಕ್, ಸ್ಟೆಮ್ ಲೈಕ್ ಆ್ಯಂಡ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್. ಬ್ರಯೋಫೈಟ್ಸ್ ಆರ್ ಟೆರೆಸ್ಟ್ರಿಯಲ್ ಪ್ಲ್ಯಾಂಟ್ಸ್ ಬಟ್ ಆರ್ known as amphibians of the plant kingdom as they require water for sexual reproduction. ಸೊ ಈ ಸಸ್ಯಗಳಲ್ಲಿ ನೋಡಿ ರೂಟ್ ಲೈಕ್ ಸ್ಟ್ರಕ್ಚರ್ ಇರ್ತದೆ, ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಇರ್ತದೆ ಮತ್ತು ಲೀಫ್ ಲೈಕ್ ಸ್ಟ್ರಕ್ಚರ್ ಇರ್ತದೆ. ನಾವು ಯಾವುದು ಥ್ಯಾಲೋಫೈಟದಲ್ಲಿ ನೋಡಿದರೆ ಲೀಫ್, ರೂಟ್ ಅಂತ ಹೇಳಿ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದೇವಲ್ವ. ಇದು ನೆಕ್ಸ್ಟ್ ಲೆವೆಲ್ ಬರ್ತದೆ ನೋಡಿ. ಒಂದು ಕಾಂಡ, ಬೇರು ಮತ್ತು ಎಲೆಗಳಂತಹ ರಚನೆಗಳು ಕಂಡು ಬರ್ತದೆ. ನೆಕ್ಸ್ಟ್ ಬ್ರಯೋಫೈಟ್ಸ್ಗಳನ್ನು ಆ್ಯಂಫಿಬಿಯನ್ಸ್ ಆಫ್ ಪ್ಲ್ಯಾಂಟ್ ಕಿಂಗ್ಡಮ್ ಅಂತ ಹೇಳಿ ಕರಿತೇವೆ. ಆ್ಯಂಫಿಬಿಯನ್ಸ್ ಹೇಳಿದರೆ ಏನು, ಟೆರೆಸ್ಟ್ರಿಯಲ್ ಮತ್ತು ಅಕ್ವಾಟಿಕ್ ಅಂದರೆ ಭೂಮಿಯಲ್ಲೂ ಮತ್ತು ಜಲವಾಸಿ ಕೂಡ ಆಗಿದ್ದರೆ ಅವುಗಳನ್ನು ಆ್ಯಂಫಿಬಿಯನ್ಸ್ ಅಂತ ಹೇಳಿ ಕರಿತೇವೆ. ಅದು ನೆಕ್ಸ್ಟ್ ನಾವು ಎನಿಮಲ್ ಕಿಂಗ್ಡಮ್ನಲ್ಲಿ ನೋಡ್ಬೋದು. ಸೊ ಇದರಲ್ಲಿ ಈ ಹಾವಸಿ ಸಸ್ಯಗಳು ಭೂಮಿಯಲ್ಲಿ ಬೆಳೆಯುವಂಥದ್ದಾಗಿದ್ದರೂ ಕೂಡ ಇದು ನೀರನ್ನು ಅವಲಂಬಿಸಿರ್ತದೆ ಯಾವುದಾದ್ರೂ ರಿಪ್ರೊಡಕ್ಷನ್ಗೆ. ಆದ ಕಾರಣ ಇದನ್ನು ಆ್ಯಂಫಿಬಿಯನ್ಸ್ ಆಫ್ ಪ್ಲ್ಯಾಂಟ್ ಕಿಂಗ್ಡಮ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಡಯಾಗ್ರಾಮನ್ನು ನೋಡ್ಬೋದು. ಇದು ಬ್ರಯೋಫೈಟಾ. ಎಕ್ಸಾಂಪಲ್ ನೋಡಿ, ಫ್ಯುನೇರಿಯಾ, ಸ್ಫ್ಯಾಂಗ್ನಮ್, ಆ್ಯಂಥಿಸೆರೋಸ್ ಎಟ್ಸೆಟ್ರಾ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಥರ್ಡ್ ಒನ್ ಟೆರಿಡೋಫೈಟಾ. ಸೊ ಇದನ್ನು ಕನ್ನಡದಲ್ಲಿ ಜರಿ ಸಸ್ಯಗಳು ಅಂತ ಹೇಳ್ತೇವೆ. ಡಯಾಗ್ರಾಮ್ ನೋಡಿ, ಜರಿ ಸಸ್ಯಗಳು. ಟೆರಿಡೋಫೈಟ್ಸ್ ಹ್ಯಾವ್ ಎ ವೆಲ್ ಡಿಫ್ರೆನ್ಷಿಯೇಟೆಡ್ ಪ್ಲ್ಯಾಂಟ್ ಬಾಡಿ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್. ಸೊ ನೋಡಿ, ಈ ಸಸ್ಯವರ್ಗದಲ್ಲಿ ಕರೆಕ್ಟಾಗಿ ನಿಮಗೆ ಒಂದು ರೂಟ್, ಸ್ಟೆಮ್ ಆ್ಯಂಡ್ ಲೀವ್ ಅಂತ ಹೇಳಿ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಸಿಗ್ತದೆ. ಓಕೆ, ದೇ ಹ್ಯಾವ್ ಎ ವ್ಯಾಸ್ಕ್ಯುಲರ್ ಸಿಸ್ಟಮ್ ಫಾರ್ ದ ಕಂಡಕ್ಷನ್ ಆಫ್ ವಾಟರ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್. ನೋಡಿ, ಇದು ಫಸ್ಟ್ ನಿಮಗೆ ಸಸ್ಯವರ್ಗ ಯಾವುದು ನಿಮಗೆ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇರುವಂಥದ್ದು. ಸೊ ಎಕ್ಸಾಂಪಲ್ ಈಸ್ ಸೆಲಾಜಿನೆಲ್ಲಾ, ಟೆರಿಸ್ ಎಟ್ಸೆಟ್ರಾ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಜಿಮ್ನೋಸ್ಪರ್ಮ್. ಕನ್ನಡದಲ್ಲಿ ಅನಾವೃತ ಬೀಜ ಸಸ್ಯಗಳು ಅಂತ ಹೇಳಿ ಕರಿತೇವೆ. ಇದರ ಹೆಸರಲ್ಲಿ ನಿಮಗೆ ಅರ್ಥ ಆಗ್ಬೋದು. ಅನಾವೃತ ಬೀಜ ಅಂತ ಹೇಳಿದರೆ ಯಾವುದು ಬೀಜವನ್ನು ಹೊಂದಿರ್ತದೆ ಆ ಬೀಜ ಅನಾವೃತ ಅಂದರೆ ಆವೃತವಾಗಿರುವುದಿಲ್ಲ. ಬೀಜದ ಸುತ್ತಲೇನು
ಯಾವುದೇ ಕವಚ ಇಲ್ಲ ಅಂತ ಹೇಳಿ ಆದರೆ ಅದಕ್ಕೆ ಅನಾವೃತ ಬೀಜ ಸಸ್ಯಗಳು ಅಂತ ಹೇಳಿ ಕರಿತೇವೆ. ಜಿಮ್ನೋಸ್ಪರ್ಮ್ಸ್ ಹ್ಯಾವ್ ಎ ವೆಲ್ ಡಿಫ್ರೆನ್ಷಿಯೇಟೆಡ್ ಪ್ಲಾಂಟ್ ಬಾಡಿ ಆ್ಯಂಡ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್. ಸೊ ಇದು ನೋಡಿ ನೆಕ್ಸ್ಟ್ ಲೆವೆಲ್ ನೀವು ಬರ್ತಾ ಹೋದಾಗೆ ಅದೇನು ಹೊಸ ಫೀಚರ್ಸ್ಗಳನ್ನು ಹೊಂದಿರ್ತದೆ. ಸೊ ಇಲ್ಲಿ ಇದು ಯಾವುದು ವೆಲ್ ಡಿಫ್ರೆನ್ಷಿಯೇಟೆಡ್ ಪ್ಲಾಂಟ್ ಬಾಡಿ ಆಗಿರುತ್ತೆ ಮತ್ತು ವ್ಯಾಸ್ಕ್ಯುಲರ್ ಟಿಶ್ಯೂಸ್ಗಳನ್ನು ಹೊಂದಿರ್ತದೆ. ದೇ ಬೇರ್ ನೇಕೆಡ್ ಸೀಡ್ಸ್, ದಟ್ ಈಸ್ ಸೀಡ್ಸ್ ಆರ್ ನಾಟ್ ಎನ್ಕ್ಲೋಸ್ಡ್ ವಿದಿನ್ ಎ ಫ್ರೂಟ್. ಸೊ ಇದು ಹಣ್ಣಿನ ಕವಚದಿಂದ ಆವೃತವಾಗಿರುವುದಿಲ್ಲ. ಓಕೆ, ಸೊ ಎಕ್ಸಾಂಪಲ್ ಈಸ್ ಸೈಕಸ್, ಪೈನಸ್ ಆ್ಯಂಡ್ ಎಫೆಡ್ರಾ. ಓಕೆ, ಸೊ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಜಿಮ್ನೋಸ್ಪರ್ಮ್ಸ್. ಇಲ್ಲಿ ನೋಡಿ ನೀವು ಡಯಾಗ್ರಾಮ್. ಸೊ ಇಲ್ಲಿ ಸೀಡ್ಸ್ ಏನಾಗಿರುವುದಿಲ್ಲ, ಫ್ರೂಟ್ಸ್ನಿಂದ ಆವೃತವಾಗಿರುವುದಿಲ್ಲ. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ಆಂಜಿಯೋಸ್ಪರ್ಮ್ಸ್. ಆವೃತ ಬೀಜ ಸಸ್ಯಗಳು ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಆವೃತ ಬೀಜ ಹೇಳಿದರೆ ಬೀಜಗಳೇನಾಗಿರ್ತದೆ, ಹಣ್ಣಿನ ಕವಚದಿಂದ ಆವೃತವಾಗಿರ್ತದೆ. ಸೊ ಆಂಜಿಯೋಸ್ಪರ್ಮ್ಸ್ ಆರ್ ಸೀಡ್ ಬ್ಯಾರಿಂಗ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ವಿತ್ ಎ ವೆಲ್ ಡಿಫ್ರೆನ್ಷಿಯೇಟೆಡ್ ಪ್ಲಾಂಟ್ ಬಾಡಿ. ಸೊ ಅಲ್ಲಿ ಈ ಪ್ಲಾಂಟ್ನಲ್ಲಿ ಹೇಗಿರ್ತದೆ, ವ್ಯಾಸ್ಕ್ಯುಲರ್ ಟಿಶ್ಯೂಸ್ಗಳಿರ್ತದೆ ಮತ್ತು ಈ ಸೀಡ್ ಏನಾಗಿರ್ತದೆ, ಹಣ್ಣಿನಿಂದ ಆವೃತವಾಗಿರ್ತದೆ. ಪೊಸೆಸಸ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಸಚ್ ಆಸ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್. ಸೊ ಇದರಲ್ಲಿ ನಿಮಗೆ ಫ್ಲವರ್ಸನ್ನು ನೋಡ್ಬೋದು, ನೆಕ್ಸ್ಟ್ ಫ್ರೂಟ್ಸನ್ನು ಕೂಡ ನೋಡ್ಬೋದು. ಮ್ಯಾಂಗೋ, ಟೊಮ್ಯಾಟೊ, ವೀಟ್ ಎಟ್ಸೆಟ್ರಾ ಆರ್ ದ ಎಕ್ಸಾಂಪಲ್ ಫಾರ್ ಆಂಜಿಯೋಸ್ಪರ್ಮ್ಸ್. ಈ ಆಂಜಿಯೋಸ್ಪರ್ಮ್ಸಲ್ಲಿ ನೆಕ್ಸ್ಟ್ 2 ಟೈಪ್ಸ್ ಬರ್ತದೆ, ಮೊನೊಕಾಟಿಲಿಡನ್ಸ್ ಮತ್ತು ಡೈಕಾಟಿಲಿಡನ್ಸ್ ಅಂತ ಹೇಳಿ, ಏಕದಳ ಮತ್ತು ದ್ವಿದಳ ಬೀಜ ಸಸ್ಯಗಳು. ಸೊ ಈ ಪ್ಲಾಂಟ್ ಕಿಂಗ್ಡಮ್ನಲ್ಲಿ ನೀವು ಇಷ್ಟು ತಿಳ್ಕೊಂಡಿದ್ರೆ ಸಾಕಾಗ್ತದೆ. ಎನಿಮಲ್ ಕಿಂಗ್ಡಮ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡುವ. ಸೊ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇರೋದು ಅಂತ ಹೇಳಿ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಏನಾದರೂ ನನಗೆ ಸಜೆಷನ್ ತಿಳಿಸಬೇಕು ಅಂತ ಹೇಳಿ ಆದರೆ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.